ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಜಲಿ, ಗುಂಡ್ಲುಪೇಟೆ ಶಾಲೆ. ಈಗ ಟಾಪಿಕ್ ಬಂದು ನಾವೇ ಸೈಂಟಿಸ್ಟ್ ಆದರೆ ಏನು ಕಂಡುಹಿಡಿಬೋದು ಅಂತ. ಈಗ ನಾನೇ ಸೈಂಟಿಸ್ಟು ಅಂದ್ಕೊಳ್ಳೋಣ. ಈಗ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ. ಹಿಂದಿನ ಕಾಲ, ಈಗಿನ ಕಾಲ, ಮುಂದೆ ಈ ಥರ ಇದೆ. ಈಗ ನನಗೆ ಹೀಗೆ ಯೋಚನೆ ಮಾಡ್ತಿದ್ದಾಗ ಒಂದು ಐಡಿಯಾ ಬಂತು. ಆ ಐಡಿಯಾ ಏನು ಅಂತಂತಂದರೆ, ನೀರಿನ ಮೇಲೆ ವಾಹನಗಳು ಚಲಿಸುವುದು. ನೀರಿನ ಮೇಲೆ ವಾಹನಗಳು ಚಲಿಸುವುದರಿಂದ ಆಗುವ ಉಪಯೋಗಗಳೇನು, ಅನುಕೂಲ ಅನಾನುಕೂಲ. ಈಗ ನಾವು ನೈಟು ಟ್ರಾವೆಲ್ ಮಾಡ್ತಾ ಇರ್ತೀವಿ, ಡ್ರೈವರು ಡ್ರೈವ್ ಮಾಡ್ತಾ ಇರ್ತಾನೆ, ತುಂಬ ಕತ್ತಲೆ ಆಗ್ಬಿಟ್ಟಿರುತ್ತೆ. ಆವಾಗ ದಾರಿ ತಪ್ಪಿ ನಾವು ಹೊಂಟೋಗ್ತೀವಿ. ಒಂದು ದಟ್ಟವಾದ ಕಾಡಿರುತ್ತೆ, ಅಲ್ಲಿ ತುಂಬ ನೀರು ಹರಿತಾ ಇರುತ್ತೆ. ಆವಾಗ ನಾವು ಸೇವ್ ಮಾಡ್ಕೋಬೇಕಲ್ಲ. ಯಾವ ಥರ ನಾವು ಸೇವ್ ಮಾಡ್ಕೋಬೋದು? ಈ ನೀರಿನ ಮೇಲೆ ವಾಹನಗಳು ಚಲಿಸುವ ಒಂದು ನಾವು ಟೆಕ್ನಾಲಜಿ ಕಂಡುಹಿಡಿದ್ರೆ ಅದರಿಂದ ನಾವು ಸೇವ್ ಮಾಡ್ಕೋಬೋದು. ಈಗ ಇವರೇನೋ ನೀರಿನ ಮೇಲೆ ವಾಹನಗಳು ಚಲಿಸ್ತವೆ ಅಂತ ಕಂಡುಹಿಡಿದ್ಬಿಡ್ತಾರೆ. ಬಟ್ ಅಲ್ಲಿರುವ ಪ್ರಾಣಿಗಳಿಗೆ ತೊಂದರೆ ಆಗುತ್ತಲ್ಲ. ಅದಾದರೆ ಏನು ಪರವಾಗಿಲ್ವಾ? ಪ್ರಾಣಿಗಳಿಗೆ ಏನಾದ್ರು ಆದರೂ ಪರವಾಗಿಲ್ಲ, ಇವರು ಯೂಸ್ ಮಾಡಬೇಕಾ? ಇಲ್ಲ, ಪ್ರಾಣಿಗಳಿಗೆ ವ್ಯವಸ್ಥೆ ಇದೆ. ಈಗ ನಾವು ಡಯಾಗ್ರಾಮ್ ಬಿಟ್ಟಿದ್ದೀನಿ. ಇಷ್ಟು ನೀರು ಅಂತ ತಿಳ್ಕೊಳ್ಳೋಣ. ಇಲ್ಲಿ ವೆಹಿಕಲ್ಸ್ ಹೋಗ್ತಾ ಇದೆ ಅಂತ ಅಂದ್ಕೊಂಡು, ಈ ಕಡೆ ಪ್ರಾಣಿಗಳಿಗೆ ಸ್ವಲ್ಪ ವ್ಯವಸ್ಥೆ. ಇಲ್ಲಿ ವೆಹಿಕಲ್ಸು, ಈ ಮಧ್ಯೆ ವೆಹಿಕಲ್ಸ್ ಹೋಗ್ಬೋದು, ಇಲ್ಲ ಆ ಕಡೆ ವೆಹಿಕಲ್ಸ್ ಹೋಗೋಕ್ಕೆ ಮಾರ್ಕ್ ಮಾಡ್ಬೋದು. ಈಗ ನೀರಿನಲ್ಲಿ ಪೂರ್ತಿ ವೆಹಿಕಲ್ಸ್ ಹೋಗೋ ರೀತಿ ಏನು ಮಾಡಲ್ಲ. ಅಲ್ಲಿ ಎಷ್ಟು ಮಾರ್ಕ್ ಮಾಡ್ತೀವಿ, ಈ ಕಡೆ ಪ್ರಾಣಿಗಳು ವಾಸಿಸಬೇಕು, ಈ ಕಡೆ ಆ ಕಡೆ ಎಷ್ಟು ವೆಹಿಕಲ್ಸ್ ಹೋಗಬೇಕು ಅಷ್ಟು ಮಾಡ್ತೀವಿ. ಈ ಕಡೆ ಆಗ್ಬೋದು, ಈ ಕಡೆ ಆಗ್ಬೋದು, ಇಲ್ಲ ಮಧ್ಯೆನೇ ಪ್ರಾಣಿಗಳಿದ್ದು ಸೈಡು ಕೂಡ ಹೋಗ್ಬೋದು. ಈಗ ಎಷ್ಟೋ ಕಡೆ ಇವಾಗ ತುಂಬ ಮಳೆ ಬಂದು ಎಷ್ಟೋ ಊರಲ್ಲಿ ಮನೆಗಳೆಲ್ಲ ಕುಸಿದಿದೆ. ಎಲ್ಲರೂ ಕೂಡ ಪ್ರಾಣ ಕಳ್ಕೊಳ್ಳೋ ಸ್ಥಿತಿ ಬಂದಿದೆ. ಈಗ ಪ್ರಾಣ ಕಳ್ಕೊಳ್ಳೋ ಸ್ಥಿತಿ ಬಂದಿದೆ, ಎಷ್ಟೋ ಜನ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ. ಈಗ ಇವಳು ಯಾಕಪ್ಪ ಈ ಟಾಪಿಕ್ ತಗೊಂಡ್ಲು? ಇವಳು ಮಾತಾಡ್ತಾ ಇದ್ದು ವಾಹನಗಳು ನೀರಿನ ಮೇಲೆ ಚಲಿಸೋದು ಅಂತ. ಬಟ್ ಇವಳು ತಗೊಂಡಿರೋದು ಆ ಟಾಪಿಕ್ಕು. ಏನು ಸಂಬಂಧ ಇದೆ. ಏನು ಸಂಬಂಧ ಅಂತಂದರೆ, ಇವಾಗ ನೀರಿನ ಮೇಲೆ ವಾಹನಗಳು ಚಲಿಸೋ ಒಂದು ನಾವು ಟೆಕ್ನಾಲಜಿ ಕಂಡುಹಿಡಿದ್ರೆ ಅವ್ರನ್ನ ಸೇವ್ ಮಾಡ್ಕೋಬೋದು. ಯಾವ ಥರ ಸೇವ್ ಮಾಡ್ಕೋಬೋದು? ಈಗ ಮಳೆ ಎಲ್ಲ ಬಿದ್ದಿದೆ, ತುಂಬ ಮಳೆಗಳೆಲ್ಲ ತುಂಬಿಕೊಂಡು ಊರೆಲ್ಲ ತುಂಬಿಕೊಂಡಿದೆ. ಅವ್ರು ಕಾಪಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವ್ರ ಫ್ಯಾಮಿಲಿ ಎಲ್ಲ ಹೋಗ್ತಾರೆ. ಬಟ್ ಈ ವೆಹಿಕಲ್ಸ್ ಒಂದು ಮನೇಲಿದ್ದರೆ ಆ ವೆಹಿಕಲ್ಸಿಂದ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ? ಅವ್ರನ್ನೂ ಸೇವ್ ಮಾಡ್ಕೋಬೋದು, ಅವ್ರ ಫ್ಯಾಮಿಲಿನೂ ಸೇವ್ ಮಾಡ್ಕೋಬೋದು. ಅಲ್ಲಿ ವೆಹಿಕಲ್ಸ್ನ ನೀವು ಅಂದಿದ್ದು ಬರೀ ನೀರಿನಲ್ಲಿ ಇದ್ರಲ್ಲಿ ಮಾತ್ರ, ಈ ನದಿಲಿ ಕೆರೆಯಲ್ಲಿ ಇಷ್ಟೇ ಅಂದಿದ್ದು ನೀವು. ಮಾರ್ಕ್ ಮಾಡ್ತೀನಿ, ಆ ಮಾರ್ಕಲ್ಲಿ ಮಾತ್ರ ಹೋಗಬೇಕು, ಇಲ್ಲ ಹೋಗೋಂಗಿಲ್ಲ ಅಂತ ಹೇಳಿದ್ರಿ. ಆದರೆ ಇಲ್ಲಿ ಹೆಂಗೆ ಹೋಗೋಕ್ಕಾಗುತ್ತೆ? ನಾನು ಅಂದಿದ್ದು ನದಿ ಕೆರೆ, ಅಲ್ಲಿ ಪ್ರಾಣಿಗಳು ವಾಸ ಮಾಡ್ತಾ ಇರ್ತವೆ, ಅದಕ್ಕೋಸ್ಕರ ನಾನು ಅಲ್ಲಿ ಮಾರ್ಕ್ ಮಾಡ್ಬೋದು ಅಂತ ಹೇಳಿದೆ. ಬಟ್ ಇದು ಅವ್ರನ್ನೇ ಸೇವ್ ಮಾಡ್ಕೋಬೋದು. ಅವ್ರ ಊರಲ್ಲಿ ತುಂಬ ಇರುತ್ತೆ, ಅಲ್ಲೇ ಏನು ಅಂದರು ಪ್ರಾಣಿಗಳು ವಾಸ ಮಾಡ್ತಾವೆ, ಕೆರೆಯಲ್ಲಿ ವಾಸ ಮಾಡ್ತವೆ. ಬಟ್ ಅವ್ರು ತುಂಬ ಊರಲ್ಲೆಲ್ಲ ತುಂಬ್ಕೊಂಡಿದ್ದಾಗ ಅವ್ರನ್ನ ಸೇವ್ ಮಾಡ್ಕೋಬೇಕು ತಾನೇ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಿದ್ರೆ ಅವ್ರು ಸೇವ್ ಮಾಡ್ಕೋಬೋದು, ಅವ್ರ ಫ್ಯಾಮಿಲಿನ ಸೇವ್ ಮಾಡ್ಕೋಬೋದು, ಅವ್ರನ್ನ ಸೇವ್ ಮಾಡ್ಕೋಬೋದು. ಇದರಿಂದ ತುಂಬ ಉಪಯೋಗ ಆಗುತ್ತೆ. ಇವಾಗ ಇದನ್ನೆಲ್ಲ ಕಂಡುಹಿಡಿದ್ಬಿಟ್ಟು ಈಗ ಜನಗಳೇನು ತುಂಬ ಈಗ ನಾವು ನೀರ ಮೇಲೇನೋ ಹೋಗ್ಬೋದು ಅಂತೆಲ್ಲ ಡ್ರಿಂಕ್ಸ್ ಮಾಡಿರ್ತಾರೆ. ನಾವು ಈಗ ನದಿಲಿ ಹೋಗುವಾಗ ನಾವು ಇಷ್ಟೇ ಮಾರ್ಕ್ ಮಾಡಿರ್ತೀವಿ. ಬಟ್ ಅವರು ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇರ್ತಾರೆ. ನಾವು ಹೋಗ್ಬೋದು, ಪ್ರಾಣಿಗಳಿಗೇನಾದರೂ ಪರವಾಗಿಲ್ಲ ಅಂತ ಹೋಗ್ತಾ ಇರ್ತಾರೆ. ರೂಲ್ಸ್ನ ಫಾಲೋ ಮಾಡಬೇಕು. ಯಾಕಂತಂದರೆ ನಾವು ಅಲ್ಲಿ ಮಾರ್ಕ್ ಮಾಡಿರ್ತೀವಿ. ಆ ಮಾರ್ಕ್ ಮಾಡಿದಾಗ ಅಲ್ಲಿ ಕೆಳಗಡೆ ಇದ್ದಾಗ ಪ್ರಾಣಿಗಳಿಗೆ ನೋವು ಆಗಬಾರ್ದು ಅಂತ ನಾವು ಮಾಡಿರ್ತೀವಿ. ಆದರೆ ಈ ಮನುಷ್ಯರು ಏನು ಮಾಡ್ತಾರೆ, ಅವರು ಆ ಕಡೆ ಅದನ್ನು ರೂಲ್ಸ್ ಫಾಲೋ ಮಾಡಲ್ಲ. ಆ ರೂಲ್ಸ್ನ ಫಾಲೋ ಮಾಡಿದಾಗ ಪ್ರಾಣಕ್ಕೆ ಅಪಾಯ. ಏನು ಅಪಾಯ? ನಾವು ಎಷ್ಟು ಮಾರ್ಕ್ ಮಾಡಿರ್ತೀವೋ ಅಷ್ಟರಲ್ಲಿ ಮಾತ್ರ ಅವ್ರು ಹೋಗಬೇಕು. ಒಂದು ವೆಹಿಕಲ್ಸ್ ಎಷ್ಟು ಹೋಗಬೇಕು ಅಷ್ಟು ಮಾಡಿರ್ತೀವಿ. ಬಟ್ ಅವರು ಅದನ್ನು ಬಿಟ್ಟು ಆ ಕಡೆ ಈ ಕಡೆ ಹೋದರೆ ಅವ್ರ ಪ್ರಾಣಕ್ಕೆ ಅಪಾಯ. ಅವರು ಹುಷಾರಾಗಿ ಹೋಗಬೇಕು, ಅಲ್ಲಿ ಹೋಗಬೇಕು ಅಂತ ಹೇಳಿದ್ರೆ. ಈಗ ಒಂದು ಬೆಂಕಿ ಜೊತೆ, ಮಳೆ ಜೊತೆ, ನೀರಿನ ಜೊತೆ ಯಾರು ಕೂಡ ಆಟಾಡೋಕ್ಕೆ ಇಷ್ಟಪಡಲ್ಲ. ಯಾಕಂತಂದರೆ ಅದು ತುಂಬ ಅಪಾಯಕಾರಿ ಅಂತ ಗೊತ್ತಿರುತ್ತೆ. ಬಟ್ ಈ ಟಾಪಿಕ್ನು ತಗೊಂಡು ಇಷ್ಟು ಮಳೆಯಲ್ಲಿ ಈ ನೀರಿನಲ್ಲಿ ಹೋಗ್ತಾ ಇದೆ ವೆಹಿಕಲ್ಸು ಅಂತ ಹೇಳಿದಾಗ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಬಟ್ ಆ ರೂಲ್ಸ್ನ ಒಬ್ಬೊಬ್ಬರು ಫಾಲೋ ಮಾಡಲ್ಲ. ಅದಕ್ಕೋಸ್ಕರ ಹೇಳಿದ್ದು ಇಷ್ಟು ಉಪಯೋಗಗಳಾಗುತ್ತೆ, ನಮ್ಮನ್ನು ನಾವು ಸೇವ್ ಮಾಡ್ಕೋಬಹುದು, ಮತ್ತು ಪ್ರಾಣಿಗಳಿಗೂ ಕೂಡ ಏನೂ ಆಗೋದಿಲ್ಲ ಅಂತ ನಾನು ಹೇಳಿ ಈ ಮಾತು ಮುಗಿಸ್ತೀನಿ. ಧನ್ಯವಾದಗಳು.
ನನ್ನ ಹೆಸರು ಸುಮಿಕ್ಷಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನೇನೆಕಟ್ಟೆ. ಮುಂದಿನ 10 ವರ್ಷದಲ್ಲಿ ಭಾರತ ಮತದಾನ ಚುನಾವಣೆಯ ಪದ್ಧತಿಯಲ್ಲಿ ಆನ್ಲೈನ್ ಮತ ಚಲಾವಣೆ ವಿಧಾನವನ್ನು ಅಳವಡಿಸುವುದು ನನ್ನ ಸಂಶೋಧನೆಯ ಗುರಿಯಾಗಿದೆ. ನಮ್ಮ ಭಾರತವು ಪ್ರಜಾಸತ್ತಾತ್ಮಕ ತತ್ವಗಳ ಆಧಾರದ ಮೇಲೆ 78 ವರ್ಷಗಳಿಂದ ಆಡಳಿತ ನಡೆಸುತ್ತಿದೆ. ಪ್ರಜಾತಂತ್ರದ ಆಯ್ಕೆ ವಿಧಾನವೇ ಚುನಾವಣೆ ಕಾಗದದ ಮತಪತ್ರದಿಂದ ಹಿಡಿದು ಇಂದಿನ EVM ಮೂಲಕ ಮತ ಚಲಾವಣೆ ಹಂತಕ್ಕೆ ತಲುಪಿದೆ. ಆದರೆ ಚುನಾವಣಾ ಮತದಾನ ಪ್ರತಿಕ್ರಿಯೆಯಲ್ಲಿ ಮತದಾನದ ಪ್ರಮಾಣ ಮಾತ್ರ 70% 80% ಮಾತ್ರ ಅತಿ ಹೆಚ್ಚು ಎಂದು ದಾಖಲಾಗಿರುವುದನ್ನು ನಾವು ಕಾಣುತ್ತೇವೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಆಯ್ಕೆಗೆ 70% 80% ರಷ್ಟಿದೆ. ವಿಧಾನಸಭಾ ಕ್ಷೇತ್ರದ ಮತದಾನದ ಪ್ರಮಾಣ 70ರಷ್ಟಿರುತ್ತದೆ. ಲೋಕಸಭಾ ಕ್ಷೇತ್ರದ ಸರಾಸರಿ ಪ್ರಮಾಣ 55 65 ರಷ್ಟಿದೆ. ಆದರೆ ನಮ್ಮ ದೇಶವನ್ನಾಗಿ ಭವಿಷ್ಯ ರೂಪಿಸುವ ಸಂಸದರ ಆಯ್ಕೆಯಲ್ಲಿ 35 45ರಷ್ಟು ಮತದಾರರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದೇ ಇಲ್ಲ. ಇದಕ್ಕೆ ಹಲವಾರು ಕಾರಣಗಳಿರಬಹುದು. ಅಂದರೆ ಕೆಲಸ ಮಾಡುತ್ತಿರುವ ಜಾಗದಿಂದ ಮತಕ್ಷೇತ್ರಕ್ಕೆ ಬರಲು ನಿಗದಿತ ಸಮಯದಲ್ಲಿ ತಲುಪಲು ಆಗದೇ ಇರಬಹುದು. ಅಂದು ಅವರಿಗೆ ಕೆಲಸದ ರಜೆ ಕೊಡಲು ನಿರಾಕರಿಸಬಹುದು. ಒಟ್ಟಿಗೆ ರಜೆ ಸಿಗುತ್ತದೆ ಎಂದು ಪ್ರವಾಸಕ್ಕೆ ತೆರಳಬಹುದು. ಬೇರೆ ಕೆಲಸ ಮಾಡಿಕೊಳ್ಳಲು ಸಮಯ ಸಿಕ್ಕಿತು ಅನ್ನೋ ಭಾವನೆ ಇರಬಹುದು. ಕಾರಣ ಯಾವುದೇ ಇದ್ದರೂ ಮತದಾನದಿಂದ ವಂಚಿತರಾಗುವುದಂತೂ ಖಚಿತ. ಮತದಾನ ಹಕ್ಕಷ್ಟೇ ಅಲ್ಲ, ದೇಶದ ನಿರ್ಮಾಣದ ಜವಾಬ್ದಾರಿ ಕೂಡ ಆಗಿದೆ. ಅದಕ್ಕಾಗಿ ಆನ್ಲೈನ್ ಮತ ಚಲಾವಣೆ ನನ್ನ ಈ ಸಂಶೋಧನೆಯ ಅಳವಡಿಕೆ 95ರಷ್ಟು ಮತಾಭಿಪ್ರಾಯ ಸಂಗ್ರಹ ಖಚಿತ. ನನ್ನ ಸಂಶೋಧನೆಯ ಪ್ರಕಾರ ಕುಟುಂಬದ ಗುರುತಿಸುವಿಕೆ ಹಾಗೂ ಕುಟುಂಬದ ಸದಸ್ಯರೆಲ್ಲರಿಗೂ ನಿರ್ದಿಷ್ಟಪಡಿಸಿದ ದಿನಾಂಕದಂದು, ಅಂದರೆ ಮತದಾನದ ಹಿಂದಿನ ದಿನ, ಒಂದೊಂದು ಯೂನಿಕ್ ಕೋಡನ್ನು ಅವರ ಮೊಬೈಲ್ ನಂಬರ್ಗೆ ಕಳುಹಿಸುವುದು. ಅವರ ಆಧಾರ್ ನಂಬರ್ ಜೊತೆಗೆ ಈ ಯೂನಿಕ್ ಕೋಡ್ ಅನ್ನು ದೇಶದ ಯಾವುದೇ ಮತಗಟ್ಟೆಯಲ್ಲಿ ಸ್ಥಾಪಿಸಲಾದ ವಿಶೇಷ ಯಂತ್ರಗಳಲ್ಲಿ ಅಥವಾ ಆನ್ಲೈನ್ನಲ್ಲಿ ನಿಗದಿಪಡಿಸಲಾದ ಸೈಬರ್ ಕಳ್ಳರಿಂದ ಭೇದಿಸಲಾಗದ ಗೌಪ್ಯ ಸುರಕ್ಷಿತ ವೆಬ್ಸೈಟ್ನಲ್ಲಿ ಅರ್ಹ ಅಭ್ಯರ್ಥಿಗೆ ಚಲಾಯಿಸುವುದು. ಈ ಮತವು ಒಟ್ಟಾರೆ ಮತ ಚಲಾವಣೆಯ ಸಂಗ್ರಹಕ್ಕೆ ತಲುಪುತ್ತದೆ. ಪ್ರತಿ ಮತದಾರ ಚಲಾಯಿಸುವ ಮತವು ಚುನಾವಣಾ ಆಯುಕ್ತರನ್ನು ಒಳಗೊಂಡು ಯಾರಿಗೂ ತಿಳಿಯದಂತಹ ಕೋಡ್ ವ್ಯವಸ್ಥೆಯು ಇದರಲ್ಲಿರುತ್ತದೆ. ಇದರಿಂದ ದೇಶದ ಯಾವುದೇ ಭಾಗದಲ್ಲಾದರೂ ಸರಿ, ಅನಿವಾಸಿ ಭಾರತವಾಸಿಯಾದರೂ ಸರಿ, ಮತದಾನ ಯಶಸ್ವಿಯಾಗುತ್ತದೆ. ಮತಾಭಿಪ್ರಾಯ ಬಹುಸಂಖ್ಯಾತರಿಂದ ರೂಪಿತವಾಗುತ್ತದೆ. ಈ ಸಂಶೋಧನೆಯ ಗುಣಗಳು: ಚುನಾವಣಾ ವೆಚ್ಚ ತಗ್ಗುತ್ತದೆ, ಚುನಾವಣಾ ಸಿಬ್ಬಂದಿಗಳ ನಿಯೋಜನೆ ಕಡಿಮೆಯಾಗುತ್ತದೆ, ಮತದಾನದ ಪ್ರಮಾಣ ಹೆಚ್ಚುತ್ತದೆ, ಮತದಾನಕ್ಕೆ ಸಮಯದ ಅಭಾವ ತಿಳಿಯುತ್ತದೆ, ಡಿಜಿಟಲ್ ಪ್ರಕ್ರಿಯೆ ಸರಳ ಮತ್ತು ವೇಗವಾಗುತ್ತದೆ, ಮತದಾನದ ನಿಖರ ಮಾಹಿತಿ ತಿಳಿಯುತ್ತದೆ, ಹವಾಮಾನ ಬದಲಾವಣೆ ಅಂದರೆ ಮಳೆ, ಬಿಸಿಲು, ಚಳಿ ಪ್ರಭಾವ ಬೀರುವುದಿಲ್ಲ, ಇಂಧನ ಹಾಗೂ ಮಾನವ ಶ್ರಮ ಸಂಪನ್ಮೂಲಗಳು ಉಳಿತಾಯವಾಗುತ್ತವೆ, ವಯೋವೃದ್ಧರು, ರೋಗಿಗಳು, ತಾತ್ಕಾಲಿಕ ವಿಕಲತೆ, ಅಂಗವಿಕಲರಿಗೆ ಅನುಕೂಲ. ಮತದಾನ ಅಧಿಕೃತ ಘೋಷಣೆ 24 ಗಂಟೆಯಿಂದ 48 ಗಂಟೆಗಳಲ್ಲಿ ಆಗುತ್ತದೆ. ಈ ಸಂಶೋಧನೆಯ ಅವಗುಣಗಳು: ತಂತ್ರಜ್ಞಾನದ ಜ್ಞಾನ ಎಲ್ಲ ಮತದಾರರಿಗೂ ಇಲ್ಲ. ಎಲ್ಲರ ಬಳಿ ಮೊಬೈಲ್ ಫೋನ್ ಲಭ್ಯತೆ ಅಸಂಭವ. ಗುಡ್ಡಗಾಡು, ದ್ವೀಪ, ಪರ್ವತ ಪ್ರದೇಶಗಳಲ್ಲಿ ಇವುಗಳ ಅಸಮರ್ಪಕತೆ ತಲೆದೂರಬಹುದು. ಸೈಬರ್ ದಾಳಿ ಸಂಭವವಿರುತ್ತದೆ. ಮತಾಭಿಪ್ರಾಯ ನಿಖರತೆ ಬಗ್ಗೆ ಸಂಶಯ ಮೂಡುವುದು. ಮಾನವ ಹಾಗೂ ಕೃತಕ ಬುದ್ಧಿಮತ್ತೆಯ ಮೋಸಗಳು ಸಂಭವಿಸಬಹುದು. ಹೆಚ್ಚಿನ ಸಂಶೋಧನೆ ಅವಶ್ಯಕತೆಯಿದೆ. ನಿರಂಕುಶತ್ವಕ್ಕೆ ಎಡೆ ಮಾಡಿಕೊಳ್ಳುತ್ತದೆ. ಗ್ರಾಮೀಣ ಭಾಗಗಳಲ್ಲಿ ಇವುಗಳು ವಿಫಲವಾಗಬಹುದು. ಬಾಹುಬಲ, ತಾಂತ್ರಿಕ ಬಲವುಳ್ಳವರು ಪ್ರಭಾವ ಬೀರಿ ಮತದಾನದ ಮೇಲೆ
ವ್ಯತಿರಿಕ್ತ ಪರಿಣಾಮ ಬೀರಬಹುದು. I am Shravya. I am studying in 7th standard at GHPS ಬರಗಿ. ನಾನು ಇಂದು 10 ವರ್ಷದ ನಂತರ ಏನೇನು ತಯಾರಿಸ್ಬೋದು ಅನ್ನೋದೇ ಹೇಳ್ತಾ ಇದ್ದೀನಿ. 10 ವರ್ಷದ ನಂತರ ನಾನು ಮೊಬೈಲ್ನಿಗೆ ಐತಲ್ಲ, ಮೊಬೈಲ್ನಲ್ಲಿ ATW ಅನ್ನೋ ಆ್ಯಪನ್ನು ಕಂಡುಹಿಡಿತೀನಿ. ಅದರ ಫುಲ್ ಫಾರ್ಮ್ ATW, ಅದರ ಫುಲ್ ಫಾರ್ಮ್ ಏನಂದರೆ ಅನಿಮಲ್ಸ್ ಟಾಕಿಂಗ್ ವರ್ಡ್ಸ್. ಇದರ ಅರ್ಥ ಏನಂದರೆ, ಈಗ ಅನಿಮಲ್ಲು ಅದಕ್ಕೆ ಇದ್ರ ಅನುಭವ ನಮ್ಗೆ ಗೊತ್ತಾಗಲ್ಲ, ಅದಕ್ಕೆ ಹಸಿವಾಗ್ತಿದ್ದಾಗ ಬಹು ಅಂತ ಬೊಗಳ್ತಿರುತ್ತೆ. ಆದರೆ ನಾವೇನು ಅನ್ಕೋತೀವಿ, ಯಾರೋ ಹೋಗ್ತಾ ಇದ್ದಾರೇನೋ, ಕಳ್ಳ ಬರ್ತಾ ಇದ್ದಾರೇನೋ, ಯಾರೋ ಹೋಗ್ತಾ ಇದ್ದಾರೇನೋ ಅಂದ್ಕೊಂಡು ನಾವು ಸುಮ್ಮನಿರು ಅಂತೀವಿ. ಅದಕ್ಕೆ ಹಸಿವಾಗಿರ್ಬೋದು, ಅಥವಾ ಕಾಲಿ ಮುಳ್ಳು ಏನಾದರೂ ಮೊಳ ಅದೇನಾದರೂ ಚುಚ್ಚಿರ್ಬೋದು. ಆಗ ಅದ್ರ ಅನುಭವ ಹೇಳ್ಕೊತಿರುತ್ತೆ, ಆದರೆ ನಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಈಗ ಮನುಷ್ಯ ಮಾತಾಡಿದ್ರೆ ಅರ್ಥ ಇರುತ್ತೆ. ಈಗ ನಾನು ಹೇಳ್ತಾ ಇರೋದು ನಿಮ್ಗೆ ವಿಡಿಯೋ ನೋಡ್ತಿರೋರ್ಗೆ ಅರ್ಥ ಆಗ್ತಿದೆ. ಅದೇ ನಾಯಿ ಬಂದು ಬಹು ಅಂದರೆ ಯಾರಿಗೂ ಅರ್ಥ ಆಗುತ್ತೆ, ಯಾರಿಗೂ ಅರ್ಥ ಆಗಲ್ಲ. ಈ ಆ್ಯಪಿನಿಂದ ಆ ನಾಯಿ ಬೊಗಳ್ತದ ಅಂದರೆ ಅದನ್ನು ವೀಡಿಯೋ ಮಾಡ್ತಿದ್ರೆ ಅಲ್ಲಿ ಮೇಲೆ ಬರ್ತಿರುತ್ತೆ ಅದು ಏನೇನು. ಈಗ ನಾನು ಹೇಳ್ತಾ ಇದ್ದೀನಿ, ಆಗ ಅದು ಫೋನಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಬರ್ತಿರುತ್ತೆ. ಹಂಗೆ ನಾಯಿ ಬಹು ಅಂದರೆ ಅಲ್ಲಿ ಅದಕ್ಕೆ ಏನು ಅನುಭವ ಆಗ್ತಿತ್ತು, ಅದು ಬಹು ಅನ್ನೋದ್ರಲ್ಲಿ ಆ ಶಬ್ದದಿಂದ ನನಗೆ ಹಸಿವಾಗ್ತಿದೆ ಅನ್ನೋ ಅರ್ಥ ಕೊಡ್ತಿರುತ್ತೆ ನಮಗೆ. ಅದು ನಮ್ಗೆ ಗೊತ್ತಾಗಲ್ಲ. ಆಗ ಮೊಬೈಲಲ್ಲಿ ಮೇಲೆ ಬರುತ್ತೆ, ನನಗೆ ಹಸಿವಾಗ್ತಿದೆ, ನನಗೆ ಊಟ ಬೇಕು ಅಂತ ಬರುತ್ತೆ. ಆಗ ನಾವು ಅದಕ್ಕೆ ಊಟ ಕೊಡ್ಬೋದು, ಅದಕ್ಕೆ ನೋಡ್ಕೋಬೋದು. ಈ ಥರ ನಾನು ATW ಆ್ಯಪನ್ನು ಕಂಡುಹಿಡಿತೀನಿ. ಇದರಿಂದ ಆಗುವ ಅನುಕೂಲ ಏನಂದರೆ, ಪ್ರಾಣಿಗಳ ಪ್ರಚೋದನೆಗೆ ನಾವು ತಕ್ಕ ಪ್ರತಿಕ್ರಿಯೆ ಕೊಡಬಹುದು. ಏನಂದರೆ ಅದಕ್ಕೆ ಮುಳ್ಳು ಚುಚ್ಚಿರುತ್ತೆ, ಏನೋ ಆಗಿರುತ್ತೆ, ಅದು ಬಹು ಅಂದಿರುತ್ತೆ. ಅದು ಕಾಲಲ್ಲಿ ಚುಚ್ಚಿರೋದು ನಮ್ಗೆ ಗೊತ್ತಾಗಲ್ಲ ಅಲ್ವಾ, ಅದು ಹೇಳ್ಕೊಂಡ್ರೆ ನಮ್ಗೆ ಗೊತ್ತಾಗೋದು. ಈಗ ಮನುಷ್ಯನೂ ಅಷ್ಟೇ. ಈಗ ಫ್ರೆಂಡ್ ನನಗೆ ಕೈ ನೋಯ್ತದ ಅಂದ್ರೆ ಮಾತ್ರ ಗೊತ್ತಾಗೋದು. ಸುಮ್ಮನೆ ಹಂಗೆ ನೋಡಿದ್ರೆ ಇವಳು ಕೈ ನೋಯ್ತದ ಅಂತ ಗೊತ್ತಾಗಲ್ಲ. ಹಂಗೆ ಅದಕ್ಕೂ ಕಾಲಿ ಮುಳ್ಚುತ್ತಿರುತ್ತೆ, ನಮ್ಗೆ ಗೊತ್ತಾಗಿರಲ್ಲ. ಅದು ಬಹು ಅಂತಿರುತ್ತೆ, ಆದರೂ ನಮ್ಗೆ ಗೊತ್ತಾಗಿರಲ್ಲ. ಏನೋ ಹಸಿವಾಗ್ತಿದೆ, ಏನಾಗ್ತದೆ ಅಂತ ನಮ್ಗೆ ಗೊತ್ತಾಗಲ್ಲ. ಅದೇ ನಮ್ಗೆ ಈ ಮೊಬೈಲ್ ನಿಮ್ಗೆ ಗೊತ್ತಾದರೆ ಅದಕ್ಕೆ ತಕ್ಕ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂದರೆ ತಕ್ಷಣ ನಾವು ಅದಕ್ಕೆ ಚಿಕಿತ್ಸೆ ಕೊಡ್ಬೋದು. ಚಿಕಿತ್ಸೆ ಕೊಡೋದ್ರಿಂದ ಒಂದು ಪ್ರಾಣಿ ಬದುಕುತ್ತೆ ಅಲ್ವಾ, ಹಂಗೆ ಮಾಡ್ಬೋದು. ಆಮೇಲೆ ಅದಕ್ಕೆ ತುಂಬ ಹೊಟ್ಟೆ ಇರುತ್ತೆ. ಹೊಟ್ಟೆ ಹಸು ಅಂದರೆ ಊಟ ಇಲ್ಲದೆ ಈಗ ಬದುಕೋಕ್ಕೆ ಆಗಲ್ಲ ಅನ್ಸ್ಬಿಟ್ಟಿರುತ್ತೆ. ಆಗ ನಾವು ಊಟ ಕೊಟ್ಟು ಅದನ್ನು ಅದಕ್ಕೆ ಆರೋಗ್ಯ ಏನಾಗುತ್ತೋ ಏನೋ ಅದನ್ನು ಆರೋಗ್ಯ ಚೆನ್ನಾಗಿ ಇರಿಸ್ಬೋದು ಊಟನ. ಆಮೇಲೆ ಅದಕ್ಕೆ ಗಂಟ್ಲಲ್ಲಿ ನೋವು ಏನಾದರೂ, ಈಗ ನಮಗೆ ಬರ್ತದಲ್ಲ ಹೊಟ್ಟೆ ನೋವು, ಆ ಥರ ವಾಮಿಟ್ ಮಾಡ್ತಿರುತ್ತೆ. ಆಗ ನಮ್ಗೆ ಗೊತ್ತಾಗಿರಲ್ಲ ಅದು ಬಹು ಮೆಲ್ಲೆ ಬಹು ಅಂತಿದ್ರು. ನಾವು ಅಲ್ಲಿ ಫೋನಲ್ಲಿ ನೋಡ್ಕೋಬೋದು ಮೇಲೆ ಬಂದರೆ ಇದಕ್ಕೆ ಏನಾಗಿದ್ದು ಅಂತ. ಆಗ ನಾವು ಕರೆಕ್ಟಾಗಿ ಚಿಕಿತ್ಸೆ ಕೊಡ್ಬೋದು. ಈಗ ಅದು ಬಹು ಬಂದಿರುತ್ತೆ, ಅದಕ್ಕೆ ಹೊಟ್ಟೆ ನೋಯ್ತಿರುತ್ತೆ. ನಾವು ಏನೋ ಹೊಟ್ಟೆ ಒಳಗೆ ಏನೋ ಗಂಟ ಅಥವಾ ಏನೋ ಜೀರ್ಣ ಆಗಿದ್ದು ಹೊಟ್ಟೆ ನೋವು ಒಂದೇ, ಆದರೆ ಗಂಟ್ಲು ನೋವು ಅದಕ್ಕೆ ಏನ ಅಂತ ಅಂದ್ಬಿಟ್ಟು ಬೇರೆ ಚಿಕಿತ್ಸೆ ಕೊಡಿಸ್ಬಿಡ್ತೀವಿ ಆಯಿತಾ, ನಮ್ಗೆ ಗೊತ್ತಾಗಿರಲ್ಲ. ಆಗ ಅದಕ್ಕೆ ತೊಂದರೆ ಆಗ್ಬೋದು. ಅದೇ ನಮ್ಗೆ ಗೊತ್ತಾದರೆ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡ್ಬೋದು, ತಕ್ಷಣ ಚಿಕಿತ್ಸೆ ಕೊಡಿಸಿ ಒಂದು ಪ್ರಾಣಿನಾದರೂ ಉಳಿಸ್ಬೋದು. ಇದರಿಂದ ಅನಾನುಕೂಲ ಏನಂದರೆ, ಈಗ ನಾವು ಮೊಬೈಲ್ ನೋಡ್ತಾ ಇರ್ತೀವಿ ಅಲ್ವಾ, ಆ ಸ್ಕ್ರೀನು ನಮ್ಮ ಸ್ಕಿನ್ ಮೇಲೆ ಬಿದ್ದರೆ ಸ್ಕಿನ್ ಹಾಳಾಗುತ್ತೆ. ಅದು ಮೊಬೈಲೇ ನಮ್ಮನ್ನು ಸ್ಟಾರ್ ಮಾಡುತ್ತೆ ಆಯಿತಾ. ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲೂ ನಮ್ಮನ್ನೇ ಸ್ಟಾರ್ ಮಾಡುತ್ತೆ. ಆದರೆ ಅದರಿಂದ ನಮ್ಮ ಸ್ಕಿನ್ ಹಾಳಾಗುತ್ತೆ, ಕಣ್ಣು ಹಾಳಾಗುತ್ತೆ. ಹಂಗೆ ನಾವು ಪ್ರಾಣಿಗಳಿಗೂ ಹಿಂಗೆ ಹಿಡಿತೀವಲ್ಲ, ಅದು ಆ ಕ್ಯಾಮ್ರಾ ಅದ್ರ ಕಣ್ಣು ಮೇಲೋ ಸ್ಕಿನ್ ಮೇಲೋ ಬಿದ್ದು ಅದಕ್ಕೆ ತೊಂದರೆ ಆಗುತ್ತದೆ. ಆಮೇಲೆ ಅದಕ್ಕೆ ಆರೋಗ್ಯ ಕೆಡಬಹುದು. ಇದು ಅನುಕೂಲಗಳಾಗುತ್ತವೆ. ಶಾಲೆ ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನಶೆಟ್ಟರ ಉಂಡಿ. ನನ್ನ ಹೆಸರು ವಿಜಯಲಕ್ಷ್ಮಿ. ನಾನು 10 ವರ್ಷಗಳ ನಂತರ 10,000 ಕಿಲೋಮೀಟರ್ಗಿಂತಲೂ ಆಳಕ್ಕೆ ಹೋಗುವ ಸಬ್ಮರೀನನ್ನು ಕಂಡುಹಿಡಿಯುತ್ತೇನೆ. ಹಲವಾರು ಜನ ಸಬ್ಮರೀನ್ಗಳನ್ನು ಕಂಡುಹಿಡಿದಿದ್ದಾರೆ, ಆದರೆ ಅವುಗಳು ಸುಮಾರು 10,000 ಕಿಲೋಮೀಟರ್ ಮಾತ್ರ ಪ್ರಯಾಣಿಸಬಲ್ಲವು. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಪ್ರಯಾಣ ಮಾಡುವೆನೆಂದರೆ
ಆಗಬಹುದು. ಏಕೆಂದರೆ ಅಲ್ಲಿ ಆಕ್ಸಿಜನ್ ಮತ್ತು ಸೂರ್ಯನ ಬೆಳಕಿನ ಕೊರತೆ ಇದ್ದು ಅಲ್ಲಿ ಯಾವುದಾದರೂ ಪ್ರಾಣಿಗಳಿಂದ ಮನುಷ್ಯರಿಗೆ ಹಾನಿಯಾಗುವ ಸಾಧ್ಯತೆಗಳಿರುತ್ತವೆ. ಹಾಗಾಗಿ ನನಗೆ ಮೊದಲನೆಯದಾಗಿ ಸಮುದ್ರದ ತಳಭಾಗದಲ್ಲಿರುವ ವಸ್ತುಗಳನ್ನು ನೋಡುವುದೆಂದರೆ ಬಹಳ ಇಷ್ಟ. ಅದು ಅಲ್ಲದೆ ಅದರೊಳಗಿನ ವಿಷಯಗಳನ್ನು ತಿಳಿದುಕೊಳ್ಳುವ ಹಂಬಲ. ಆದರೆ ನನಗೆ ಕೆರೆ ಬಾವಿಗಳನ್ನು ದೂರದಿಂದಲೇ ನೋಡಿದ್ದೇನೆ, ಆದರೆ ಅದು ಭಯವಾಗುತ್ತದೆ. ಇನ್ನು ಸಮುದ್ರನ ಇರಲಿ, ಆದ್ರೂ ನನಗೇನಾದರೂ ಸಮುದ್ರನ ನೋಡೋ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಬಿಡಲ್ಲ. ನನ್ನ ಭಯನ ಪಕ್ಕಕ್ಕೆ ಇಟ್ಟಾದ್ರೂ ಸಮುದ್ರಕ್ಕೆ ಹೋಗ್ತೀನಿ. ಆದರೆ ಮೊಬೈಲ್ಗಳಲ್ಲಿ ಕೆಲವೊಂದು ವಿಷಯಗಳನ್ನು ತೋರಿಸುತ್ತಾರೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಎತ್ತರವಾದ ಶಿಖರ ಎಂದರೆ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಅನ್ನು ಸಮುದ್ರಕ್ಕೆ ತಲೆಕೆಳಗಾಗಿ ಮಾಡಿದರೆ ಅದು ಎಷ್ಟು ಆಳ ಹೋಗುತ್ತೋ ಅಷ್ಟು ಆಳವನ್ನು ನಮ್ಮ ಜನರು ತಲುಪಿದ್ದಾರೆ. ಅದೇ ಸಾಗರಗಳಲ್ಲಿ ಆ ಶಿಖರನ ಕೆಳ ಮಾಡಿದಾಗ ಎಷ್ಟು ಆಳ ಹೋಯಿತೋ ಅದಕ್ಕಿಂತಲೂ ಸ್ವಲ್ಪ ಆಳಕ್ಕೆ ಕೆಲವು ಜನರು ಹೋಗಿದ್ದಾರೆ. ಕೇವಲ ಅಷ್ಟೇ ಆಳದಲ್ಲಿ ವಿಚಿತ್ರವಾದ ಮೀನುಗಳು, ಊಹಿಸಲಾಗದ ವಸ್ತುಗಳು, ಸ್ಮಾರಕಗಳು, ಸಮುದ್ರ ಜೀವಿಗಳಿಂದಾಗುವ ಕೆಲವು ಬೆಲೆ ಬಾಳುವ ವಸ್ತುಗಳು ಸಿಕ್ಕಿವೆ. ಅದಕ್ಕಿಂತಲೂ ಆಳಕ್ಕೆ ಹೋದರೆ ಏನೆಲ್ಲ ಸಿಗಬಹುದು, ಊಹೆಗೂ ಮೀರಿದ ವಸ್ತುಗಳು ಸಿಗಬಹುದಲ್ಲ ಎಂಬ ಯೋಚನೆ ನನ್ನದು. ತುಂಬ ಆಳಕ್ಕೆ ಹೋಗುವೆನೋ ಎಂದರೆ ಆಕ್ಸಿಜನ್ ಸಿಗದು ಮತ್ತು ಸೂರ್ಯನ ಬೆಳಕು ಅಷ್ಟು ಆಳಕ್ಕೆ ಬೀಳದು. ಹಾಗಾಗಿ ನಾನು ಆಕ್ಸಿಜನ್ ಮತ್ತು ಬೆಳಕಿನ ಸಹಿತ ಇರುವ ಅಂಡರ್ ವಾಟರ್ ಶಿಪ್ನನ್ನು ಕಂಡುಹಿಡಿಯಲು ಬಯಸುತ್ತೇನೆ. ಇದರಿಂದ ಆಗುವ ಅನುಕೂಲವೆಂದರೆ ತಳಭಾಗದಲ್ಲಿರುವ ಪ್ರಾಣಿಗಳನ್ನು ಕಾಣಬಹುದು ಮತ್ತು ಒಳಗಿನ ಐತಿಹಾಸಿಕ ಸ್ಮಾರಕಗಳು, ಪಳೆಯುಳಿಕೆಗಳನ್ನು ಕಾಣಬಹುದು. ಹಾಗೂ ಮಣ್ಣಿನಲ್ಲಿ ನವೀಕರಣವಾಗುವ ವಸ್ತು, ನಮಗೆ ತಿಳಿಯದ ದ್ರವ, ಘನ, ವಜ್ರ, ವೈಡೂರ್ಯಗಳನ್ನು ಕಾಣಬಹುದು. ಇದರಿಂದ ಆಗುವ ಅನಾನುಕೂಲಗಳೆಂದರೆ ಜನರು ಆಳದಲ್ಲಿರುವ ಪ್ರಾಣಿಗಳಿಗೆ ಹಾನಿ ಉಂಟು ಮಾಡಬಹುದು ಅಥವಾ ಪ್ರಾಣಿಗಳೇ ಜನರಿಗೆ ಹಾನಿ ಉಂಟು ಮಾಡಬಹುದು. ಅಲ್ಲಿನ ಸಂಪನ್ಮೂಲಗಳನ್ನು ದೋಚಬಹುದು. ಇವೆಲ್ಲವೂ ಕೂಡ ಇದರಿಂದ ಆಗುವ ಅನಾನುಕೂಲಗಳಾಗಿವೆ. ನನ್ನ ಹೆಸರು ಶಿವರಾಜಮ್ಮ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನೇಣಿಕಟ್ಟೆ. ನಾನು ಮುಂದಿನ 10 ವರ್ಷದಲ್ಲಿ ಈ ಸಂಶೋಧನೆಯನ್ನು ಮಾಡ್ತೀನಿ. ಅದೇನಂತಂದರೆ ಸೂರ್ಯನ ಬೆಳಕು ಮತ್ತು ತಾಪಶಕ್ತಿಯನ್ನು ಬಳಸಿಕೊಂಡು ದೇಹವನ್ನು ತಂಪು ಮಾಡುವಂತಹ ಬಟ್ಟೆಗಳು, ಹೀಟರ್ ರಿಫ್ಲೆಕ್ಟಿವ್ ಕಮ್ ಎನರ್ಜಿ ಪ್ರೊಡಕ್ಷನ್ ಬಟ್ಟೆಗಳು. ಪ್ರಸ್ತುತ ಹೀಟರ್ ರಿಫ್ಲೆಕ್ಟಿವ್ ಬಟ್ಟೆಗಳು ಪ್ರಾಮುಖ್ಯತೆ ಗಳಿಸಿರುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಜಾಗತಿಕ ತಾಪಮಾನ ಹೆಚ್ಚಾದಂತೆ ಮಹಿಳೆಯರು, ಮಕ್ಕಳು, ವಯೋವೃದ್ಧರು, ರೋಗಿಗಳು ತೀವ್ರವಾಗಿ ಸಂಕಷ್ಟಗಳೀಡಾಗ್ತಾರೆ. ಆಗ ಈ ಸಂಶೋಧನೆ ಉಪಯೋಗವಾಗುತ್ತೆ. ಸೂರ್ಯನ ಬೆಳಕಿನ ತೀವ್ರತೆ ಹೆಚ್ಚಾದಂತೆ ಬಟ್ಟೆಯ ಮೇಲೆ ಬೀಳುವ ಸೂರ್ಯನ ಕಿರಣಗಳು ಮತ್ತು ಶಾಖವನ್ನು ಬಳಸಿ ಶಕ್ತಿಯನ್ನು ವಿದ್ಯುತ್ ಉತ್ಪಾದನೆಯನ್ನು ಮಾಡಲು, ದೇಹವನ್ನು ಸುಸ್ಥಿರವಾಗಿಡಲು ಸೆನ್ಸರ್ಗಳಿಂದ ಕೂಡಿದ ನ್ಯಾನೋ ಟೆಕ್ನಾಲಜಿಯ ಬಟ್ಟೆಗಳು ಸಾಮಾನ್ಯ ಬಟ್ಟೆಗಳಂತೆ ಬೆವರನ್ನು ಹೀರಲು, ಒಣಗಿಸಲು ಅನುಕೂಲತೆಗಳಿಂದ ಇರುತ್ತೆ. ಇದು ಮೊದಲು ವೆಚ್ಚದಾಯಕ ಅಂತ ಅನಿಸಿದ್ರು ನಂತರದ ದಿನಗಳಲ್ಲಿ ಇದು ಅಗ್ಗದ ದರಕ್ಕೆ ಸಿಗುವಂತಾಗುತ್ತೆ. ಈ ಸಂಶೋಧನೆಯಿಂದ ನಮ್ಗೆ ಆಗುವಂಥ ಉಪಯೋಗಗಳೇನು ಅಂತಂದರೆ ಉಷ್ಣವಲಯ, ಮರಳುಗಾಡು, ಬೇಸಿಗೆ ಕಾಲ, ವ್ಯತಿರಿಕ್ತ ಸಂದರ್ಭಗಳಾದ ಕಾಡ್ಗಿಚ್ಚು, ಜ್ವಾಲಾಮುಖಿ, ಅಗ್ನಿ ಆಕಸ್ಮಿಕ, ಭೂಕಂಪ, ಗಣಿ ಪ್ರದೇಶಗಳಲ್ಲಿ ದುಡಿಯುವ ಕಾರ್ಮಿಕರು, ಇವರುಗಳಿಗೆ ಇದು ಅತಿ ಅವಶ್ಯಕವಾಗಿರುತ್ತೆ ಮತ್ತು ಇದು ಸದಾ ಬಳಕೆಯಲ್ಲಿರುತ್ತೆ. ಪೊಲೀಸರು, ಸಂಚಾರಿ ಪೊಲೀಸರು, ಸೈನಿಕರು ಇವರುಗಳಿಗೆ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ. ಮಕ್ಕಳು, ಮಹಿಳೆಯರು, ವಯೋವೃದ್ಧರು, ಗರ್ಭಿಣಿಯರು, ಬಾಣಂತಿಯರು ಎಲ್ಲರಿಗೂ ಬಿಸಿಲ ತಾಪದಿಂದ ರಕ್ಷಣೆಯನ್ನು ನೀಡುತ್ತೆ. ಇದು ಹೀಟ್ ಸ್ಟ್ರೋಕನ್ನು ತಪ್ಪಿಸುತ್ತೆ ಮತ್ತು AC, ಕೂಲರ್, ಫ್ಯಾನು ಇವುಗಳು ಕಡಿಮೆಯಾಗಿ ವಿದ್ಯುತ್ ಉಳಿತಾಯವಾಗುತ್ತೆ. ಈ ಬಟ್ಟೆಗಳು ಮುಂದಿನ ದಿನಗಳಲ್ಲಿ ಮಿನಿ ಪವರ್ ಪ್ಲಾಂಟ್ಗಳಂತೆ ಕೆಲಸ ಮಾಡುತ್ತೆ. ಇದು ನಿರ್ಜಲೀಕರಣ ಸ್ಥಿತಿಯನ್ನು ತಡೆಯುತ್ತೆ
ನ್ಯಾನೋ ಟೆಕ್ನಾಲಜಿ ಮತ್ತು ಮೈಕ್ರೋಫೈಬರ್ ಟೆಕ್ನಾಲಜಿಗಳು ಉನ್ನತೀಕರಣಗೊಳ್ಳುತ್ತೆ. ಈ ಸಂಶೋಧನೆಯಿಂದ ಹೊಸ ಉದ್ಯೋಗಾವಕಾಶಗಳು ಉಂಟಾಗುತ್ತೆ. ಈ ಸಂಶೋಧನೆಯಲ್ಲಿ ನಮ್ಗೆ ಏನೇನು ಅನುಕೂಲವಾಗದಂಥದ್ದು ಅವಗುಣಗಳು ಏನಂತಂದ್ರೆ, ಮೊದಲು ಇದೊಂದು ವೆಚ್ಚದಾಯಕ ಸಂಶೋಧನೆಯಾಗಿರುತ್ತೆ. ಸಾಮಾನ್ಯ ಜನರಿಗೆ ತಲುಪೋದಕ್ಕೆ ಇದು ತುಂಬಾ ವರ್ಷ ಆಗುತ್ತೆ. ಮತ್ತೆ ಸಾಮಾನ್ಯ ಜನರು ಖರೀದಿಸೋಕೆ ಇದು ಆಗದೆ ಕೂಡ ಇರ್ಬೋದು. ತಾಂತ್ರಿಕತೆ ಇರುವುದರಿಂದ ಪದೇ ಪದೇ ಸಮಸ್ಯೆಗಳಿಗೆ ತಲೆದೋರ್ಬೋದು. ಈಗ ಪ್ರಸ್ತುತ ಸಾಮಾನ್ಯ ಬಳಕೆಯಲ್ಲಿನ ಹತ್ತಿ, ರೇಷ್ಮೆ ಮುಂತಾದ ನೂಲುಗಳು ಕಣ್ಮರೆಯಾಗುತ್ತೆ. ಮತ್ತು ಪ್ರಸ್ತುತ ಬಟ್ಟೆ ತಯಾರಿಕಾ ಘಟಕಗಳು ಮುಚ್ಚಿ ಹೋಗಿ ಪಾರಂಪರಿಕ ಬಟ್ಟೆ ತಯಾರಕರು ನಿರುದ್ಯೋಗವನ್ನು ಅನುಭವಿಸಬಹುದಾಗುತ್ತೆ. ಶೀತ ವಾಯುಗುಣ ಪ್ರದೇಶಗಳಿಗೆ ಇದರಿಂದ ಯಾವುದೇ ರೀತಿ ಉಪಯೋಗ ಇರಲ್ಲ. ಧನ್ಯವಾದ. ನನ್ನ ಹೆಸರು ಮೇಘನ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನೇನೆಕಟ್ಟೆ. ಮುಂದಿನ 10 ವರ್ಷಗಳಲ್ಲಿ ಆಟದ ಮೈದಾನ, ರಸ್ತೆ ಮೇಲೆ ಓಡಾಡುವ ಜನ, ಪ್ರಾಣಿ, ವಾಹನಗಳಿಂದ ಶಕ್ತಿ ಉತ್ಪಾದನೆ ಮಾಡಿ ಬೀದಿ ದೀಪಗಳಿಗೆ, ಸಂಚಾರಿ ದೀಪಗಳಿಗೆ ಬಳಕೆ ಮಾಡುವುದು. ಮಾನವನ ಚಲನೆಯಿಂದ ಶಕ್ತಿ ವ್ಯಯವಾಗುವುದು ಸಹಜ. ಮಾನವನ ಚಲನೆಯಿಂದ ಶಕ್ತಿ ಉತ್ಪತ್ತಿಯಾಗುವುದು, ಅದನ್ನು ವಿದ್ಯುತ್ ಶಕ್ತಿಯಾಗಿ ಮಾಡಿ ಬಳಕೆ ಮಾಡಿಕೊಳ್ಳುವುದು. ಯಂತ್ರ ಕಂಡುಹಿಡಿಯುವುದೇ ನನ್ನ ಸಂಶೋಧನೆಯಾಗಿದೆ. ಮನುಷ್ಯ, ಪ್ರಾಣಿಗಳು ಸ್ನಾಯುಗಳ ಸಹಾಯದಿಂದ ಚಲನೆ ಮಾಡುತ್ತವೆ. ಆಗ ಅವುಗಳ ದೇಹ ಭಾರವು ಚಲಿಸಿದಾಗ ಶಕ್ತಿಯು ಬಿಡುಗಡೆಯಾಗುವಂತೆ ಮಾಡುತ್ತದೆ, ಅಥವಾ ಅವುಗಳ ಚಲನಾಶಕ್ತಿಯು ಭೂಮಿಗೆ ವರ್ಗಾವಣೆ ಆಗುತ್ತದೆ. ಇದನ್ನೇ ವೆಯ್ಟ್ ಬೇಸ್ಡ್ ಮೂವಿಂಗ್ ಎಲೆಕ್ಟ್ರಿಸಿಟಿ ಜನರೇಟ್ ಸೆನ್ಸರ್ ಬಳಸಿ ತಯಾರಿಸಿ ಟೈಲ್ಸ್ ಮಾದರಿಯ ಜನರೇಟ್ಗೆ ಪ್ಯಾಡ್ಗಳನ್ನು ಹೆಚ್ಚಾಗಿ ಸಂಚರಿಸುವ ರಸ್ತೆಗಳಲ್ಲಿ, ಆಟದ ಮೈದಾನಗಳಲ್ಲಿ, ಹಂಪ್ಸ್ಗಳಲ್ಲಿ ಬಳಸಿದರೆ ವಿದ್ಯುತ್ ಉತ್ಪಾದನೆ ಸಾಧ್ಯವಾಗುತ್ತದೆ. ಉತ್ಪಾದಿಸಿದ ವಿದ್ಯುತ್ ಅನ್ನು ಸಂಗ್ರಹಣಾ ಕೋಶಗಳಲ್ಲಿ ಅಂದರೆ ಬ್ಯಾಟರಿಗಳಲ್ಲಿ ಸಂಗ್ರಹಿಸಿ ನಿರ್ದಿಷ್ಟ ಪ್ರಮಾಣದಲ್ಲಿ ಬೀದಿ ದೀಪಗಳಿಗೆ ಅಂದರೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 5:30ರವರೆಗೆ ಹಾಗೂ ಸಂಚಾರಿ ದೀಪಗಳಲ್ಲಿ ಹಾಗೂ ಕ್ರೀಡಾಂಗಣದ ದೀಪ ವ್ಯವಸ್ಥೆಗೆ ಬಳಸುವುದು. ಭವಿಷ್ಯದಲ್ಲಿ ಹೊಸ ರೀತಿಯ ರಸ್ತೆಗಳಲ್ಲಿ ಇವು ಅಳವಡಿಸಿಕೊಳ್ಳುತ್ತವೆ. ಈ ಸಂಶೋಧನೆಯ ಗುಣಗಳು: ವಿದ್ಯುತ್ ಉಳಿತಾಯವಾಗುತ್ತದೆ. ಟ್ರೆಡ್ಮಿಲ್, ಜಿಮ್, ಇಂಡೋರ್ ಸ್ಟೇಡಿಯಂನಲ್ಲಿ ಬಳಕೆ ಮಾಡುವುದರಿಂದ ವಿದ್ಯುತ್ ಉಚಿತವಾಗಿ ಸಿಗುತ್ತದೆ. ಹೊಸ ಉದ್ಯೋಗಾವಕಾಶಗಳಲ್ಲಿ ಸಿಗುತ್ತದೆ. ನವೀನ ಸಂಶೋಧನೆಯ ಈ ಸಂಶೋಧನೆಯ ಗುಣಗಳು: ವಿದ್ಯುತ್ ಉಳಿತಾಯವಾಗುತ್ತದೆ. ಟ್ರೆಡ್ಮಿಲ್, ಜಿಮ್, ಇಂಡೋರ್ ಸ್ಟೇಡಿಯಂನಲ್ಲಿ ಬಳಕೆ ಮಾಡುವುದರಿಂದ ವಿದ್ಯುತ್ ಉಚಿತವಾಗಿ ಸಿಗುತ್ತದೆ. ಹೊಸ ಉದ್ಯೋಗಗಳು ಸಿಗುತ್ತದೆ. ನವೀನ ಮಾದರಿ ರಸ್ತೆಗಳ ನಿರ್ಮಾಣಕ್ಕೆ ಕಾರಣವಾಗುತ್ತದೆ. ಇವುಗಳನ್ನು ಬಳಸಿ ಎಲೆಕ್ಟ್ರಾನಿಕ್ ಆಧಾರಿತ ಉಪಕರಣಗಳನ್ನು ಚಾರ್ಜ್ ಮಾಡಬಹುದು. ವ್ಯಕ್ತಿಗಳು ಪ್ರಾಣಿಗಳ ಚಲನೆಯನ್ನು ಶಕ್ತಿಯಾಗಿ ಇವುಗಳನ್ನು ಬಳಸಿ ಎಲೆಕ್ಟ್ರಾನಿಕ್ ಆಧಾರಿತ ಉಪಕರಣಗಳನ್ನು ಚಾರ್ಜ್ ಮಾಡಬಹುದು. ವ್ಯಕ್ತಿಗಳು ಪ್ರಾಣಿಗಳು ಚಲನೆಯನ್ನು ಶಕ್ತಿಯಾಗಿ ಸದ್ಬಳಕೆ ಮಾಡಬಹುದು. ಶಕ್ತಿಯ ಅಪವ್ಯಯ ತಡೆಗಟ್ಟಬಹುದು. ಶಕ್ತಿಯ ಹೊಸ ಮೂಲವಾಗಿ ಇದು ಮಾರ್ಪಾಡಾಗುತ್ತದೆ. ಸಾಮೂಹಿಕ ಚಲನೆಯಲ್ಲಿ ಅಪಘಾತಗಳ ಸಂಭಾವನೆಯನ್ನು ತಪ್ಪಿಸುತ್ತದೆ. ಭವಿಷ್ಯದಲ್ಲಿ ಪಾದಚಾರಿ ರಸ್ತೆಗಳಲ್ಲಿ ವ್ಯಾಪಾರಕ್ಕಾಗಿ ಅಳವಡಿಸುತ್ತಾರೆ. ಈ ಶೋಧನೆಯ ಭವಿಷ್ಯದಲ್ಲಿ ಪಾದಚಾರಿ ರಸ್ತೆಗಳಲ್ಲಿ ವ್ಯಾಪಕವಾಗಿ ಅಳವಡಿಸುತ್ತಾರೆ. ಈ ಶೋಧನೆಯ ಅವಗುಣಗಳು: ಈ ತಂತ್ರಜ್ಞಾನ ವೆಚ್ಚದಾಯಕವಾಗಿರುತ್ತದೆ. ತಾಂತ್ರಿಕತೆ ಸಮಸ್ಯೆ ತಲೆದೂರುತ್ತದೆ. ಹಿಂದುಳಿದ ದೇಶಗಳು ತಾಂತ್ರಿಕತೆ ಸಮಸ್ಯೆ ತಲೆದೋರುತ್ತದೆ. ಹಿಂದುಳಿದ ದೇಶಗಳ ಅಳವಡಿಸಿಕೊಳ್ಳಲು ಆಗದೇ ಇರಬಹುದು. ಗ್ರಾಮೀಣ ಭಾಷೆಗಳಿಗೆ ಸೂಕ್ತವಲ್ಲ. ತಂತ್ರಜ್ಞಾನ ಕೊರತೆ ಉಂಟಾಗಬಹುದು. ಹೆಚ್ಚಿನ ಆರ್ಥಿಕ ಸಂಪನ್ಮೂಲಗಳನ್ನು ಕೂಡಿಸಬೇಕಾಗುತ್ತದೆ. ಶಕ್ತಿಯ ಉತ್ಪಾದನೆಗಿಂತ ನಿರ್ವಹಣೆಯೇ ಸಮಸ್ಯೆಯಾಗಿರಬಹುದು. ಹಿಮ, ಅತಿ ಮಳೆಯ ಪ್ರದೇಶಗಳಲ್ಲಿ ಇವು ವಿಫಲವಾಗುತ್ತವೆ.
ಬ್ಯಾಟರಿಗಳು ವೆಚ್ಚದಾಯಕವಾಗಿರುತ್ತವೆ. ಪರಿಸರದ ಅಂಶಗಳಾದ ಮಳೆ, ಹಿಮ, ಶಾಖಗಳಿಂದ ಇವು ಹಾಳಾಗುತ್ತವೆ. ಧನ್ಯವಾದಗಳು. ನನ್ನ ಹೆಸರು ಖುಷಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನೇಣಿಕಟ್ಟೆ. ಮುಂದಿನ 10 ವರ್ಷಗಳೊಳಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿರುವ ಪ್ರತಿ ಕಟ್ಟಡವು ಸೂರ್ಯನ ಶಕ್ತಿಯಿಂದಲೇ ತನ್ನೆಲ್ಲ ವಿದ್ಯುತ್ ಹಾಗೂ ಇಂಧನ ಸ್ವಾವಲಂಬನೆಯನ್ನು ಪಡೆಯುವುದೇ ನನ್ನ ಸಂಶೋಧನೆಯ ಗುರಿ. ಪ್ರಸ್ತುತ ಇರುವ ಸೋಲಾರ್ ತಂತ್ರಜ್ಞಾನಕ್ಕಿಂತ ವಿಭಿನ್ನವಾದ ಶೋಧನೆಯೇ ನನ್ನ ಗುರಿ. ನಾವು ಇಂದು ಒಂದು ಮನೆಗೆ ಅವಶ್ಯಕವಿರುವಷ್ಟು ವಿದ್ಯುತ್ ಉತ್ಪಾದಿಸಲು ಕನಿಷ್ಠ 10 ಅಡಿ × 20 ಅಡಿ ಅಂದರೆ 2 ಚದರದಷ್ಟು ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಬೇಕಾಗಿದೆ. ಆದರೆ ಸೋಲಾರ್ ಸೆಲ್ಗಳ ರಚನೆಯಲ್ಲಿ ಬದಲಾವಣೆ ತಂದರೆ ಇದರ ಕಾಲುಭಾಗದಷ್ಟು ಸ್ಥಳದಲ್ಲಿ ಹೆಚ್ಚಿನ ವಿದ್ಯುತ್ ಉತ್ಪಾದಿಸಬಹುದು. ಅಂದರೆ ಈಗ ನಾವು ಬಳಸುತ್ತಿರುವ ತಂತ್ರಜ್ಞಾನದಲ್ಲಿ ಸೋಲಾರ್ ಸೆಲ್ಗಳನ್ನು ಉದ್ದ ಮತ್ತು ಅಡ್ಡ ರೇಖೆಗಳ ಜೋಡಣೆ ಮಾಡುತ್ತಿದ್ದೇವೆ. ಇದರಿಂದ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮಾತ್ರ ಗರಿಷ್ಠ ಉತ್ಪಾದನೆ ಸಾಧ್ಯ. ಇದರ ಬದಲಾಗಿ ಸೋಲಾರ್ ಸೆಲ್ ತಯಾರಿಕೆಯನ್ನು ಗಾಲ್ಫ್ ಚೆಂಡಿನಂತಹ ರಚನೆ ಮಾಡಿ ನ್ಯಾನೋ ತಂತ್ರಜ್ಞಾನ ಬಳಸಿ ಜೋಡಿಸಿ ಸೋಲಾರ್ ಹಲಗೆಗಳನ್ನು ಸೃಷ್ಟಿ ಮಾಡಬೇಕು. ನಂತರ ಅದನ್ನು ಮನೆಯ ಕಿಟಕಿಯ ಗಾಜಿನ ಬದಲಾಗಿ ಬಳಸಬೇಕು. ಗಾಜು ಹೇಗೆ ಮಿತಪಾರದರ್ಶಕವಾಗಿ ಕೆಲಸ ಮಾಡುತ್ತದೆಯೋ ಅದೇ ರೀತಿ ಇದನ್ನು ಬೈಫೇಸಿಕಲ್ ಟೈಪ್ ಶೀಟ್ಗಳಾಗಿ ಬಳಸಬೇಕು. ಹಾಗೆಯೇ ಕಟ್ಟಡಗಳಿಗೆ ಗಾಜಿನ ಹೊದಿಕೆ ಬದಲಾಗಿ ಈ ಸೋಲಾರ್ ಪ್ಯಾನೆಲ್ಗಳನ್ನು ಬಳಸಿದಾಗ ಕಟ್ಟಡದ ಆಂತರಿಕ ಉಷ್ಣತೆ ತಗ್ಗುವುದಲ್ಲದೆ ವಿದ್ಯುತ್ ಅಧಿಕ ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ಇತರರಿಗೂ ಮಾರಾಟ ಮಾಡಬಹುದು. ಇದೇ ಸೋಲಾರ್ ಹಲಗೆಗಳನ್ನು ಸನ್ ರೈಸ್ ರಿಫ್ಲೆಕ್ಟ್ ಸೆನ್ಸರ್ಗಳು ಹಾಗೂ ಲೈಟ್ ಆಪ್ಟಿಮೈಸಿಂಗ್ ಗ್ರಾಫಿಂಗ್ ಸೆನ್ಸರ್ ಬಳಸಿ ತಿರುಗುವ ಸೋಲಾರ್ ಮೇಲ್ಛಾವಣಿ ಮಾಡಿದಾಗ ಒಂದು ಮನೆಯಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ ಪ್ರಮಾಣ 5 ಮನೆಗಳಿಗೆ ಸಾಕಾಗುತ್ತದೆ. ಈ ಶೋಧನೆಯ ಲಾಭಗಳು: ಮನೆಯಲ್ಲಿನ ಎಲ್ಲ ಉಪಕರಣಗಳಿಗೂ ಸಾಕಾಗುವಷ್ಟು ವಿದ್ಯುತ್ ಸಿಗುತ್ತದೆ. ಜಾಗತಿಕ ತಾಪಮಾನ ಏರಿಕೆಯ ಪ್ರಮಾಣ ಕಡಿಮೆಯಾಗುತ್ತದೆ. ಹೊಸ ತಂತ್ರಜ್ಞಾನದಿಂದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತವೆ. ಮುಂದಿನ ದಿನಗಳಲ್ಲಿ EV ವಾಹನಗಳಿಗೆ ಸಾಕಷ್ಟು ವಿದ್ಯುತ್ ಸಿಗುತ್ತದೆ. KEBಯಂತಹ ಮೂಲಗಳಿಂದ ಹಣ ಕೊಟ್ಟು ವಿದ್ಯುತ್ ಖರೀದಿ ನಿಲ್ಲುತ್ತದೆ. ಇಂಧನ ಶಕ್ತಿ ಸ್ವಾವಲಂಬನೆ ಸಿಗುತ್ತದೆ. ಆರ್ಥಿಕವಾಗಿ ಉಳಿತಾಯ ಉಂಟಾಗುವುದರಿಂದ ಕೃಷಿಕರು, ಉದ್ಯೋಗಿಗಳು ಪ್ರತಿಯೊಬ್ಬರಿಗೂ ಸಂಪನ್ಮೂಲ ರಕ್ಷಣೆ ಆಗುತ್ತದೆ. ವಾತಾವರಣಕ್ಕೆ ಇಂಗಾಲ ಬಿಡುಗಡೆ ತಪ್ಪುತ್ತದೆ. ನ್ಯಾನೋ ಟೆಕ್ನಾಲಜಿ, ಸೆನ್ಸರ್ ಟೆಕ್ನಾಲಜಿ, ಸೋಲಾರ್ ಟೆಕ್ನಾಲಜಿ ಅಭಿವೃದ್ಧಿಯಾಗುತ್ತದೆ. ಕಲ್ಲಿದ್ದಲು, ಜಲಮೂಲ, ಅಣು ವಿದ್ಯುತ್ ಇತ್ಯಾದಿ ವಿದ್ಯುತ್ ತಯಾರಿಕಾ ಘಟಕಗಳು ತೀವ್ರ ಅವಲಂಬನೆ ತಪ್ಪುತ್ತದೆ. ಪರಿಸರ ಸಂರಕ್ಷಣೆ ಉಂಟಾಗುತ್ತದೆ. ಪ್ರತಿ ಬಹುಮಹಡಿ ಕಟ್ಟಡವು ವಾರ್ಷಿಕವಾಗಿ 10,000 ಯೂನಿಟ್ಗಳಷ್ಟು ವಿದ್ಯುತ್ ಉತ್ಪಾದಿಸಬಹುದು. ಕಲ್ಲಿದ್ದಲು, ಅಣು ವಿಕಿರಣ, ಖನಿಜಗಳು ಇತ್ಯಾದಿಗಳ ಆಮದಿಗಾಗಿ ವೆಚ್ಚವಾಗುವ ದೇಶೀಯ ಆದಾಯ ಉಳಿತಾಯವಾಗುತ್ತದೆ. ಅಣೆಕಟ್ಟು, ವಿದ್ಯುತ್ ಸ್ಥಾವರ ನಿರ್ಮಾಣದ ವೆಚ್ಚ, ಪರಿಸರ ನಾಶ ತಪ್ಪುತ್ತದೆ. ಅನನುಕೂಲಗಳು: ಈ ಸಂಶೋಧನೆ ಅಳವಡಿಕೆ ವೆಚ್ಚದಾಯಕವಾಗುತ್ತದೆ. ಪ್ರಸ್ತುತ ಇರುವ ಕಟ್ಟಡಗಳ ವಿನ್ಯಾಸ ಸೂಕ್ತವಾಗದಿರಬಹುದು. ಸಿಲಿಕಾನ್, ಜರ್ಮೇನಿಯಂ ಇತ್ಯಾದಿ ಅಪರೂಪದ ಲೋಹಗಳಿಗೆ ತೀವ್ರ ಬೇಡಿಕೆ ಸೃಷ್ಟಿಯಾಗುತ್ತದೆ. ಶೀತ, ಮಳೆ ಹೆಚ್ಚಿರುವ ಪ್ರದೇಶಗಳಲ್ಲಿ ಇವುಗಳ ದಕ್ಷತೆಯು ಕಡಿಮೆಯಾಗಬಹುದು. ವಿದ್ಯುತ್ ಉತ್ಪಾದನೆ, ವಿತರಣೆ, ಮಾರಾಟ ಮೊದಲಾದ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವ ಅಸಂಖ್ಯಾತ ಕೆಲಸಗಾರರು ನಿರುದ್ಯೋಗಿಗಳಾಗುತ್ತಾರೆ. ತಾಂತ್ರಿಕ ಸಮಸ್ಯೆಗಳು ತಲೆದೋರುವ ಅವಕಾಶಗಳಿರುವುದರಿಂದ ತಂತ್ರಜ್ಞರ
ಹೊರೆ ಹೋಗುವ ಪ್ರಸಂಗ ಪದೇ ಪದೇ ಬರಬಹುದು. ಸಾಂಪ್ರದಾಯಿಕ ಮೂಲಗಳು ಅಸ್ತಿತ್ವಗಳು ಕಳೆದುಕೊಳ್ಳುತ್ತವೆ. ಉದಾಹರಣೆಗೆ ಕಲ್ಲಿದ್ದಲು, ಡೀಸೆಲ್ ಘಟಕಗಳು ಸಾಮಾನ್ಯ ಜನರಿಗೆ ಸಾಂಪ್ರದಾಯಿಕ ಮೂಲಗಳು ಅಸ್ತಿತ್ವ ಕಳೆದುಕೊಳ್ಳುತ್ತವೆ. ಉದಾಹರಣೆಗೆ ಕಲ್ಲಿದ್ದಲು, ಡೀಸೆಲ್ ಘಟಕಗಳು ಸಾಮಾನ್ಯ ಜನರಿಗೆ ಅಳವಡಿಸಿಕೊಳ್ಳಲು ಸೂಕ್ತ ಆರ್ಥಿಕ ತಾಂತ್ರಿಕ ನೆರವು ಸಾಕಷ್ಟು ಲಭ್ಯವಿಲ್ಲದಿರುವುದು. ವಾರ್ಷಿಕವಾಗಿ ಎಲ್ಲ ದಿನಗಳಲ್ಲೂ ಸೂರ್ಯನ ಪ್ರಖರತೆ ಒಂದೇ ರೀತಿ ಇಲ್ಲ. ಅದರಿಂದ ಏಕಪ್ರಕಾರ ಉತ್ಪಾದನೆ ಅಸಾಧ್ಯ. ಸಿಡಿಲು, ಆಲಿಕಲ್ಲು, ಶಾರ್ಟ್ ಸರ್ಕ್ಯೂಟ್ನಿಂದ ಹಾನಿಯಾಗುತ್ತವೆ. ಎಲ್ಲರಿಗೂ ಧನ್ಯವಾದಗಳು. My name is Sinchana. I am studying in 6th standard at GHPS ಆಲತ್ತೂರು. ನಾನು 10 ವರ್ಷ ಕಳೆದು ಫ್ಯಾಕ್ಟ್ರಿಗಳು ಒಂದು ಕಾರ್ಖಾನೆಗಳನ್ನು ಬಳಕೆ ಮಾಡ್ದೇನೆ ಏನೇನೆಲ್ಲ ವಸ್ತುಗಳು ತಯಾರಿಸ್ಬೋದು ಅಥವಾ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಕಂಡು ಹಿಡಿತೀನಿ. 10 ವರ್ಷ ಆದಮೇಲೆ ಅದರ ಅನುಕೂಲ ಏನು ಅನಾನುಕೂಲ ಏನು ಅದನ್ನೇ ಹೇಳ್ತೀನಿ. ಈಗ ಫ್ಯಾಕ್ಟ್ರಿಗಳಲ್ಲಿ ಎಷ್ಟೊಂದೆಲ್ಲ ವಸ್ತು ತಯಾರಿಸ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಎಕ್ಸಾಂಪಲ್ ಈಗ ಮೆಹಂದಿ ತಗೊಂಡು ಮೆಹಂದಿನ ತಯಾರಿಸ್ತಾರೆ. ಅವರೇನು ಮೆಹಂದಿ ಸೊಪ್ಪನ್ನೇ ತಗೊಬಂದು ಸ್ವಚ್ಛವಾಗಿ ಅದನ್ನು ಕ್ಲೀನ್ ಮಾಡಿ ಅರ್ದು ಅದೇ ಹಾಕ್ತಾರಲ್ಲ ಹಾಲು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಅರ್ದು ಪ್ಯಾಕಿಂಗ್ ಮಾಡಿ ಏನು ಕಳಿಸ್ತಾರ? ಇಲ್ಲ. ಕೆಮಿಕಲ್ ಅಂದರೆ ಫ್ಯಾಕ್ಟ್ರಿ ಜಾಸ್ತಿ ಕೆಮಿಕಲ್ ಯೂಸ್ ಮಾಡೋದು. ಕೆಮಿಕಲ್ ತಗೊಬರ್ತಾರೆ, ಹಾಕ್ತಾರೆ, ಅದನ್ನು ಬರೀ ಸೊಪ್ಪನೆ ಹಾಕಲ್ಲ, ಕೆಮಿಕಲ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ, ಪ್ಯಾಕಿಂಗ್ ಮಾಡಿ ಕೊಡ್ತಾರೆ. ನಾವು ಅದನ್ನು 10 ರೂಪಾಯಿ ಎಷ್ಟೋ ಕೊಟ್ಬಿಟ್ಟು ತಗೊಂಡು ಹಾಕತ್ತೀವಿ. ಆದರೆ ನಮಗೆ ನಷ್ಟ, ಅವ್ರಿಗೆ ಲಾಭ, ಅವ್ರಿಗೆ ನಷ್ಟ ಇರಲ್ಲ. ಯಾಕಂದರೆ ಅವ್ರಿಗೇನಾಗಬೇಕು, ತಗೊಳ್ಳೋರ್ಗೆ ಏನಾದರೂ ಕೈಯೆಲ್ಲ ಗುಳ್ಳೆ ಆದರೆ ಏನಾಗಬೇಕು ನಮಗೆ ದುಡ್ಡು ಬಂದು ಸಾಕು, ಅಷ್ಟೇ ಒಂದು ಕೆಲಸ. ಆದರೆ ಅದರ ಬದಲು ನಾವೇ ಮನೆಯಲ್ಲಿ ನೈಸರ್ಗಿಕವಾಗಿ ಸಿಕ್ಕಂಥ ಮೇಲು ಸೊಪ್ಪು ತಂದು ಚೆನ್ನಾಗಿ ಅರೆದು ಹಾಲು ಏನು ಹಾಕಬೇಕು ಅದನ್ನು ತಗೊಂಡು ಹಾಕೊಂಡ್ರೆ ನಮ್ಮ ಮೈಗೂ ತಪ್ಪು ಅನಿಸುತ್ತೆ, ನಮಗೂ ಒಳ್ಳೆಯದು ಅನಿಸುತ್ತೆ ಅಲ್ವಾ? ಆದರೆ ನಮಗೂ ಲಾಭ ಆಗುತ್ತೆ. ಮತ್ತು ಇನ್ನೊಂದು ಉದಾಹರಣೆ ಕುರ್ಕುರೆ ಕೊಡ್ತೀನಿ. ಅದನ್ನು ತಿಂದೆ ಎಷ್ಟೋ ಮಕ್ಕಳು ಈಗ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಅಲ್ವಾ? ಈಗ ಅದು ಕುರ್ಕುರೆನ ಮಾಡ್ತಾರೆ, ಅದು ಕಲರ್ ಬರಲಿ ಅಂತ ಕಲರ್ ಪೌಡ್ರ್ ಮಿಕ್ಸ್ ಮಾಡ್ತಾರೆ. ಮತ್ತು ಟೇಸ್ಟ್ ಅಂತೂ ಮುಖ್ಯ. ಅಲ್ಲಿ ಟೇಸ್ಟ್ ಬಂದರೆ ಮತ್ತೆ ತಾನೇ ಎಲ್ಲರೂ ಜಾಸ್ತಿ ಅದನ್ನು ಯೂಸ್ ಮಾಡೋದು. ಅದಕ್ಕೋಸ್ಕರ ಟೇಸ್ಟ್ ಬರಲಿ ಅಂತ ಹೇಳಿ ಟೇಸ್ಟ್ ಪೌಡ್ರೂ ಮಿಕ್ಸ್ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ಅದನ್ನು ನಾವು ಸೇರಿಸ್ಬೇಕಾ? ಇಲ್ಲ. ಅದ್ರ ಬದಲು ನಾವೇ ಮನೆಯಲ್ಲಿ ಏನು ಮಾಡ್ಕೋತೀವಿ, ಇಷ್ಟೆಲ್ಲ ಕಾರ್ಖಾನೆಗಳಲ್ಲಿ ಆಗ್ತಿದ್ದಲ್ಲ, ಬರೀ ವಸ್ತುಗಳು ತಯಾರಿಸೋದ್ರ ಅಷ್ಟೇ ಅಲ್ಲ, ಕಾರ್ಖಾನೆಗಳನ್ನ ಯೂಸ್ ಮಾಡೋದ್ರಿಂದನೂ ಏನೇನೆಲ್ಲ ನಷ್ಟ ಇದೆ ನಿಮಗೂ ಗೊತ್ತಿರ್ಬೋದು. ಅಲ್ಲಿ ಬರ್ತಾ ಇರುವ ಹೊಗೆ ಅದು ವಾಯುಮಾಲಿನ್ಯ ಆಗುತ್ತೆ. ವಾಯುಮಂಡಲದಲ್ಲಿರುವ ಒಂದು ಓಜನ್ ಅಂತ ಒಂದು ಪದರ ಇದೆ, ಅದು ಕಡಿಮೆ ಆಗ್ತಾ ಸೂರ್ಯನ ಶಾಖ ಹೆಚ್ಚಾಗುತ್ತೆ. ಆಗ ಹೆಚ್ಚಾದಾಗ ಅದು ಭೂಮಿಗೆ ಬಂದು ತಗಲುತ್ತೆ, ಆಗ ಭೂಮಿ ನಾಶ ಆಗುತ್ತೆ. ಬರೀ ವಾಯುಮಾಲಿನ್ಯ ಅಷ್ಟೇ ಎಲ್ಲ ಆಗ್ತಾ ಇರೋದು. ಬರೀ ವಾಯುಮಾಲಿನ್ಯ ಅಷ್ಟೇ ಆಗೋದು, ಆದರೆ ಎಷ್ಟೊಂದೆಲ್ಲ ವಿಧಗಳಿವೆ ಅಲ್ವಾ? ವಾಯುಮಾಲಿನ್ಯ, ಜಲಮಾಲಿನ್ಯ, ಶಬ್ದ ಮಾಲಿನ್ಯ. ಫ್ಯಾಕ್ಟ್ರಿಗಳಲ್ಲಿ ಎಷ್ಟೊಂದೆಲ್ಲ ಶಬ್ದ ಆಗುತ್ತೆ. ಇವಾಗ ಅಲ್ಲಿ ಇಟ್ಕೊಟ್ರೆ ಸೈಲೆಂಟಾಗಿ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ, ಇಲ್ಲಿ ಇಷ್ಟೊಂದು ಆಗ್ತಾ ಇರ್ತದೆ ಶಬ್ದ ಮಾಲಿನ್ಯ. ಮತ್ತು ಜಲ ಮಾಲಿನ್ಯ ಕೊಟ್ಟಿದ್ದು ಗಾಳಿ ಎಷ್ಟು ಇಂಪಾರ್ಟೆಂಟು ಹಂಗೆ ನಮಗೂ ನೀರು ಅಷ್ಟು ಇಂಪಾರ್ಟೆಂಟ್ ಅಲ್ವಾ? ಹಂಗೆ ನೀರಿನವರು ಅಲ್ಲಿ ಬಳಸೋಂಥ ಕೆಮಿಕಲ್ ರಾಸಾಯನಿಕ ನೀರಾಗಿರ್ಬೋದು, ಪ್ಲಾಸ್ಟಿಕ್ ಹಾಕಿರ್ಬೋದು, ಅಲ್ಲಿ ಏನೇನು ಎಲ್ಲ ಯೂಸ್ ಮಾಡಿ ಬಿಟ್ಟಿರ್ತಾರೆ, ಕಲರ್ ನೀರು ಪೌಡರ್ ಏನೇನು ಅದನ್ನೆಲ್ಲ ತಗೋಗಿ ನದಿ ಸರೋವರಕ್ಕೆ ಬಿಡ್ತಾರೆ. ಅಲ್ಲಿರೋ ಬರೀ ಮನುಷ್ಯರದಷ್ಟು ತೊಂದರೆ ಆಗಲ್ಲ, ಆ ನೀರಿನಲ್ಲಿರೋ ಪ್ರಾಣಿಗಳು ಇರ್ತಾವಲ್ಲ, ಅಲ್ಲಿ ಮೀನು ಆಕ್ಟೋಪಸ್ ಎಲ್ಲ ಇರ್ತಾವಲ್ಲ, ಅವಕ್ಕೂ ತುಂಬ ತೊಂದರೆ ಅಂತ ಆ ನೀರಿನಲ್ಲಿ ಪ್ರಾಣಿಗಳು ಹೆಂಗೆ ಬದುಕಾಗುತ್ತೆ. ಮತ್ತು ಆ ನೀರು ಸೂರ್ಯನ ಶಾಖಕ್ಕೆ ಆವಿಯಾಗಿ ಮೋಡ ಆಗುತ್ತೆ. ಮೋಡೆಯಿಂದ ಮಳೆ ಬರ್ತಲ್ಲ, ಅದನ್ನ ಆಮ್ಲ ಮಳೆ ಅಂತ ಕರೀತಾರೆ. ಆ ಮಳೆಯಲ್ಲಿ ನೆಂದಂಥ ವ್ಯಕ್ತಿ ಮತ್ತು ಕಟ್ಟಡಗಳಿವೆಲ್ಲ ಅವೆಲ್ಲವೇ ಕುಸಿದು ಬಿದ್ದಿರ್ತವೆ. ಮತ್ತು ಜನರು ಅದರಿಂದ ಏನೋ ಅನಾರೋಗ್ಯಕ್ಕೆ ಹೋಗ್ತಾರೆ. ಕಾರ್ಖಾನೆಗಳನ್ನು ಯೂಸ್ ಮಾಡೋದ್ರಿಂದ ಇಷ್ಟೊಂದು ಅನಾನುಕೂಲಗಳಿವೆ ಅಲ್ವಾ? ಅಂದರೆ ಅಲ್ಲಿ ಮಾಡುವಂಥ ಹೊಗೆ ಬರುತ್ತಲ್ಲ, ಅದನ್ನು ವಾಯು ಮಾಲಿನ್ಯ ಆಯಿತು, ಅಲ್ಲಿ ಅದು ಏನೋ ಶಬ್ದ ಮಾಲಿನ್ಯ ಆಯಿತು, ಮತ್ತು ಅಲ್ಲಿ
ಬಿಟ್ಟಂತ ಚರಂಡಿ ನೀರು ಅಥವಾ ಏನದು ಅದ್ರ ನೀರು ಅದನ್ನೆಲ್ಲ ಬಿಟ್ಟು ಕೆಮಿಕಲ್ ನೀರನ್ನೆಲ್ಲ ಬಿಟ್ಟು ಅದರಿಂದ ಜಲಮಾಲಿನ್ಯ ಇಷ್ಟೊಂದೆಲ್ಲ ತೊಂದರೆ ಆಗ್ತಾಯಿದೆ. ಅದಕ್ಕೆ ನಾನು 10 ವರ್ಷ ಕಳೆದಾದ್ಮೇಲೆ ನಾವು ಇದು ಮಾಡ್ತೀವಿ. ಇನ್ನೊಂದು ಉದಾಹರಣೆ ಈಗ ನಿಂತಿರ್ತೀನಿ, ಒಬ್ಬರು ಬರ್ತಾರೆ, ಅವನ ಫ್ರೆಂಡ್ ಯಾರು ಬದಲಾಗಿ ನಮ್ಗೆ ಇದ್ಲು ಹೊಸ ಗೋಬಿ ಮಾಡ್ತಾರೆ ಕೊಳೆ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೌದಾ ನೋಡೋ ರೆಡಿ ಅಂದ್ಬಿಟ್ಟು ನಾವು ಹೋಗ್ಬಿಟ್ಟು ಅಲ್ಲಿ ತಗೋತೀವಿ, ತಿಂತೀವಿ, ತುಂಬ ಚೆನ್ನಾಗಿರುತ್ತೆ. ಅದ್ರಲ್ಲಿ ಮಾಡಿದ್ರೆ ಹೆಂಗಿರ್ತೀವಿ, ಸಾಸ್ ಹಾಕ್ತಾರೆ, ಅದು ಇದೆಲ್ಲ ಹಾಕ್ತಾರೆ. ಸಾಸಿನ ಕೊಟ್ಟಿಗೆ ನಾವು ಮಾಡ್ತೀವಲ್ಲ ಮನೇಲಿ, ಟೊಮೆಟೊ ಎಲ್ಲ ಹಾಕಿ ಅದೇನೋ ಖಾರದ ಪುಡಿ ಅದು ಇದೆಲ್ಲ ಹಾಕಿ ಮಾಡ್ತೀವಲ್ಲ, ಹಂಗೆ ಮಾಡಲ್ಲ ಅವರು. ಏನು ಪ್ಯೂರ್ ಆಗಿರಬೇಕು ಟೊಮೆಟೊ ಎಲ್ಲ ಚೆನ್ನಾಗಿರಬೇಕು ಟೊಮೆಟೊ ಅಂತ ಇದು ಮಾಡ್ತಾರೆ. ನಮ್ಮ ಮನೇಲಿ ಆದರೆ ಚೆನ್ನಾಗಿರೋದು ಹುಳಾಗಿರೋದು ನೋಡ್ಕೊಂಡು ಮಾಡ್ತೀವಿ, ಅವ್ರು ಹಂಗೆ ಮಾಡ್ತಾರೆ. ಹಾಳಾಗಿ ಚೆನ್ನಾಗಿದೆ ಎಲ್ಲನೂ ಮಿಕ್ಸ್ ಮಾಡಿ ಪ್ಯಾಕೇಜ್ ಮಾಡಿ ಕಳಿಸ್ತಾರೆ. ಮತ್ತು ಅದೇ ಒಂಥರ ಇರ್ತದೆ, ಮನೇಲಿ ಮಾಡಿದ್ದೇ ಒಂಥರ ಅವ್ರು ಕಲರ್ನ ಮಿಕ್ಸ್ ಮಾಡ್ತಾರೆ, ಟೇಸ್ಟ್ ಪೌಡ್ರ್ ಮಿಕ್ಸ್ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಸಾಸು ತುಂಬ ಚೆನ್ನಾಗಿದೆ ಅಂತ ನಾವು ತಿಂತೀವಲ್ವ, ಹಂಗೆ ಅವ್ರು ಹಾಕ್ತಾರೆ. ಗೋಬಿ ಮಾಡಿರ್ತಾರೆ ನೋಡಿ, ಅದಕ್ಕೂ ಕೆಮಿಕಲ್ ಇಲ್ಲಾಂದರೆ ಇದು ಕೆಮಿಕಲ್ ಎಲ್ಲ ಸರಿ, ಏನದು ಟೇಸ್ಟಿಂಗ್ ಪೌಡ್ರು, ಕಲರ್ ಪೌಡ್ರು ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ನಾವು ತಗೋತೀವಿ, ಅವ್ರಿಗಿಲ್ಲವ ನಮಗೇನಷ್ಟು ನಾವು ಹೊಟ್ಟೆಯೆಲ್ಲ ಕೆಡಿಸ್ಕೊಂಡು ನಾವು ಇದು ಮಾಡ್ತೀವಿ. ಆದರೆ ಅವ್ರಿಗೆ 50 ರೂಪಾಯಿ ಒಂದು ಪ್ಲೇಟ್ 50 ರೂಪಾಯಿ ತಿಳ್ಕೊಳ್ಳಿ ಮತ್ತು ಹಬ್ಬ 50 ರೂಪಾಯಿ ಗೊತ್ತು ಹಿಂಗೆ ನಾವು ಬಂದರೆ ಇನ್ನೂ 100 ಹಾಕ್ಕೊಂಡು ಅವ್ರಿಗೆ ಮಾಡ್ತಾರೆ. ಆದರೆ ಅವ್ರಿಗೆ ನಷ್ಟ ಆಗುತ್ತೆ, ನಮಗೆ ತಾಯಿ ನಷ್ಟ ಆಗುತ್ತೆ. ಅದಕ್ಕೆ ಇಷ್ಟೊಂದೆಲ್ಲ ಅನಾನುಕೂಲ ಆಗ್ತದೆ ಫ್ಯಾಕ್ಟ್ರಿಗಳೆಲ್ಲ ಬಳಸ್ತಾ ಇರೋದ್ರಿಂದ. ಅದರಿಂದ ಈ 10 ವರ್ಷ ಕಳೆದಾದ್ಮೇಲೆ ಒಂದು ಫ್ಯಾಕ್ಟ್ರಿ ಬಳಸೋಂಥ ಒಂದು ವಸ್ತು ಫ್ಯಾಕ್ಟ್ರಿಯಲ್ಲಿ ಬಳಸ್ತಾರೆ. ಅದನ್ನು ನಾಳೆ ಸ್ವತಃ ಕಲ್ತ್ಕೊಂಡ್ರೆ ಫ್ಯಾಕ್ಟ್ರಿಗಳೇ ಬೇಕಾಗಿಲ್ಲ, ನಮಗೆ ಇಷ್ಟೊಂದೆಲ್ಲ ಅನಾನುಕೂಲ ಆಗ್ತಲ್ಲ. ಅದಕ್ಕೆ 10 ವರ್ಷ ಆದಮೇಲೆ ಏನದು ಕಾರ್ಖಾನೆಗಳನ್ನು ಬಂದು ಮಾಡೋದು ಒಂಥರ ಕಮ್ಮಿ ಮಾಡಿ ನಾವೇ ಸ್ವತಃ ಇದನ್ನ ಕಾರ್ಖಾನೆಗಳನ್ನು ಕಡಿಮೆ ಬಳಸಬೇಕು. ಅದರಿಂದ ಎಷ್ಟೊಂದೆಲ್ಲ ತೊಂದರೆ ಆಗುತ್ತೆ ಅಲ್ವ ನಮಗೆ, ಅದಕ್ಕೆ ಕಮ್ಮಿ ಬಳಸಬೇಕು ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.